ನಾನು 1 kg ಅಷ್ಟು ಪ್ರಾನ್ಸ್ ತಗೊಂಡಿದ್ದೀನಿ ಗೈಸ್. ನೀವು 1 kg ತಗೊಂಡ್ರೆ ಅರ್ಧ kgನೇ ಬರೋದು, ಯಾಕಂದ್ರೆ ಅದು ಗಲೀಜೆಲ್ಲ ಹೋಗಿ ಅರ್ಧ kgನೇ ಬರುತ್ತೆ. ಕ್ಲೀನ್ ಆಗಿ ತೊಳ್ಕೊಳ್ಳಿ. ನೀವು ಒಂದ್ಸತಿ ಮನೇಲಿ ಅಂಗಡಿಲಿ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟಿರ್ತಾರಲ್ವಾ, ನೀವು ಒಂದ್ಸತಿ ಮನೇಲಿ ತೊಳ್ಕೊಳ್ಳಿ. ಆಮೇಲೆ ಫಸ್ಟ್ನೇದಾಗಿ ನಾನು 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಿದ್ದೀನಿ ಗೈಸ್. ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ತಗೊಳ್ಳಿ ನೀವು. ಆಮೇಲೆ 1 ಸ್ಪೂನ್ ಧನಿಯಾ ಪುಡಿ ಹಾಕೋತಿದ್ದೀನಿ. ಅರ್ಶಿನ ಹಾಕೋತಿದ್ದೀನಿ ಗೈಸ್. ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಗೈಸ್, 1 ಪ್ಯಾಕೆಟ್ ಫುಲ್ಲು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಫ್ಲೇವರ್ ಸಿಗುತ್ತೆ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಪ್ಯಾಕೆಟ್ ನಾನು ತೇಜ್ ಅವ್ರದ್ದು ಕಬಾಬ್ ಪೌಡರ್ ಹಾಕೋತಿದ್ದೀನಿ. ಆಡ್ ಮಾಡ್ಕೋತಿದ್ದೀನಿ ಗೈಸ್. ರುಚಿಗೆ ತಕ್ಕಷ್ಟು ಉಪ್ಪು ತಗೋತಿದ್ದೀವಿ ಗೈಸ್, ಯಾಕಂದ್ರೆ ಕಬಾಬ್ ಪೌಡರ್ಲಿ ಸ್ವಲ್ಪ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ಇವಾಗ ಕ್ಲೀನಾಗಿ ಕಲ್ಸ್ಕೊಳ್ಳೋಣ. ಇದಂತೂ ಸಕ್ಕದಾಗಿರುತ್ತೆ ಕ್ಲೀನಾಗಿ ಮಾಡಿದ್ರೆ. ಮಸಾಲೆ ಎಲ್ಲ ಕ್ಲೀನಾಗಿ ಹಾಕೋಬೇಕು ಪ್ರಾನ್ಸ್ಗೆ. ಸ್ಪೂನ್ ಗರಂ ಮಸಾಲ ಆಡ್ ಮಾಡ್ಕೋತಿದೀವಿ ಗೈಸ್. ನಾನು ಒಂದ್ ಲಿಂಬೆಹಣ್ಣು ಹಿಂಡ್ಕೊತಿದೀನಿ. ಇದು 5 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಹಾಕಕ್ ಬಿಟ್ಬಿಡೋಣ. ಫ್ರಿಜ್ ಅಲ್ಲಿ ಆದ್ರೂ ಇಟ್ಕೊಳ್ಳಿ, ಹಂಗೆ ಕ್ಲೋಸ್ ಮಾಡಲು ಇಕ್ಕೋಬಹುದು. ನಾನು ಫ್ರಿಜ್ ಅಲ್ಲಿ ಇಕ್ಕೋತಾ ಇದೀನಿ. ಇವಾಗ ಚಟ್ನಿ ಮಾಡ್ಕೊಬಿಡೋಣ ಹಂಗೆ. ನಾನು ಫಸ್ಟ್ನೇದಾಗಿ ಒಂದ್ ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ, ಆಮೇಲೆ ಒಂದ್ ಸ್ವಲ್ಪ ಟೊಮೊಟೊ, ಆಮೇಲೆ 2-3 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಆಮೇಲೆ ಒಂದ್ ಸ್ವಲ್ಪ ಆನಿಯನ್ ತಗೊಂಡಿದ್ದೀನಿ. ಮಾಮೂಲಿಯಾಗಿ ಚಟ್ನಿ ತಿಂಡಿ ಇರ್ತೀರಾ ರೋಸ್ಟ್ ಮಾಡೋದು. ಇದೊಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ. ಪ್ರಾನ್ಸ್ ಫ್ರೈಗಂತೂ ಡೆಫಿನೆಟ್ ಆಗಿ ಸಾಕಾಗಿ ಬರುತ್ತೆ ಗೈಸ್. ಇದೊಂದ್ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಇವಾಗ ಒಂದ್ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ಏನ್ ಮಾಡ್ಕೊಡೋಣ ಇಷ್ಟಾದ್ರೆ ಸಾಕು. ಚಾಟ್ನ ಚಟ್ನಿ ರೆಡಿ ಆಗಿದೆ. ಇವಾಗ ಕ್ಲೀನಾಗಿ ಮ್ಯಾರಿನೇಟ್ ಮಾಡ್ಕೊಂಡಿದೀವಿ. ಒಂದ್ ಸ್ವಲ್ಪ ಕರ್ಬೇವು ಹಾಕೋತಿದೀವಿ ಇದಕ್ಕೆ ಗೈಸ್. ಇವಾಗ ಇದು ತವಾಗಾಗಿ ಫ್ರೈ ಮಾಡ್ಬಿಡೋಣ ಗೈಸ್. ಇವಾಗ ರೊಟೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಲೀನಾಗಿ ರೋಸ್ಟ್ ಆಗಿ ಗೈಸ್. ಕಮ್ಮಂತಿದೆ ಮಸಾಲೆ ಎಲ್ಲ ಹಾಕಿದ್ವಲ್ಲ ಗೈಸ್. ಫೈನಲಿ ಪ್ರಾನ್ಸ್ ಚಾಟ್ನ ರೆಡಿ ಆಗಿದೆ ಗೈಸ್. ಇವಾಗ ಚಟ್ನಿ ಜೊತೆ ಸರ್ವ್ ಮಾಡಿದೀವಿ ಇದನ್ನ. ಬನ್ನಿ ಗೈಸ್ ಟೇಸ್ಟ್ ಹೆಂಗಿದೆ ಅಂತ ರಿವ್ಯೂ ಹೇಳ್ತೀನಿ. ಟೇಸ್ಟ್ ಅಂದ್ರೂ ಸಕ್ಕತ್ತಾಗಿದೆ ಗೈಸ್. ಆ ಫ್ಲೇವರ್ಸ್ ಎಲ್ಲ ಹಂಗೆ ಇದೆ. ನಾವೇನ್ ಚಟ್ನಿ ಮಾಡಿದೀವೋ ಅದು ಸಕ್ಕತ್ತಾಗಿ ಟೇಸ್ಟ್ ಕೊಟ್ಟಿದೆ. ನೀವು ಡೆಫಿನೆಟ್ ಆಗಿ ಮನೆಗೆ ಟ್ರೈ ಮಾಡಿ. ಸಕ್ಕತ್ತಾಗಿದೆ ಗೈಸ್. ಜ್ಯೂಸಿ ಆಗಿದೆ. ಆಮೇಲೆ ಕ್ಲೀನಾಗಿ ಬೆಂಚಿದೀವಲ್ಲ, ಕ್ಲೀನಾಗಿ ಬಂದಿದೆ ಅದು ಫ್ಲೇವರ್ಫುಲ್ ಆಗಿ. ಇವತ್ತಿನ ವ್ಲಾಗು. ನಮ್ಮ ಚಾನೆಲ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮ್ಯಾಜಿಕ್ ಹೌಸ್ 1+1 ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಬಾಯ್ ಬಾಯ್.